ಕೋಣ ಮತ್ತು ಎತ್ತು. ಒಂದಾನೊಂದು ಕಾಲದಲ್ಲಿ ಗಂಗಾಪುರ ಎಂಬ ಗ್ರಾಮವೊಂದರಲ್ಲಿ ಶಂಕರ ಎಂಬ ರೈತನಿದ್ದ. ಶಂಕರನಿಗೆ ಒಂದು ಎತ್ತು ಮತ್ತು ಒಂದು ಕೋಣವಿತ್ತು. ಎತ್ತಿನ ಹೆಸರು ಗಜೇಂದ್ರ, ಕೋಣದ ಹೆಸರು ಕಾಳಿ. ಗಜೇಂದ್ರವು ಬಲಿಷ್ಠವಾಗಿ ತಾಳ್ಮೆಯಿಂದ ಕೂಡಿದ್ದರೆ, ಕಾಳಿಯು ಚಂಚಲವಾಗಿಯೂ ಸ್ವಲ್ಪ ಸೋಮಾರಿಯಾಗಿಯೂ ಇತ್ತು. ಶಂಕರನಿಗೆ ತನ್ನ ಎರಡೂ ಪ್ರಾಣಿಗಳ ಮೇಲೆ ಒಡಲಾರದ ಪ್ರೀತಿಯಿತ್ತು. ಆದರೆ ಕಾಳಿಯ ಸೋಮಾರಿತನವು ಆಗಾಗ ಶಂಕರನಿಗೆ ತೊಂದರೆಯನ್ನುಂಟು ಮಾಡುತ್ತಿತ್ತು. ಒಂದು ದಿನ ಗ್ರಾಮದಲ್ಲಿ ದೊಡ್ಡ ಜಾತ್ರೆಯ ಸಂಭ್ರಮವಿತ್ತು. ಜಾತ್ರೆಗೆ ಬಂದವರಿಗೆ ಊರಿನಿಂದ 5 ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನಕ್ಕೆ ತೆರಳಲು ಎತ್ತಿನ ಬಂಡಿಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುವ ಸಂಪ್ರದಾಯವಿತ್ತು. ಶಂಕರನಿಗೆ ಇದು ಒಳ್ಳೆಯ ದುಡಿಮೆಯ ಕಾಲವಾಗಿತ್ತು. ಆದರೆ ಕಾಳಿಯ ಜಡತನವು ಆತನಿಗೆ ಚಿಂತೆಯನ್ನುಂಟು ಮಾಡಿತು. ಗಜೇಂದ್ರ ಒಬ್ಬನೇ ಎಷ್ಟೋ ಓಡಾಡಲಿ? ಕಾಳಿಯು ಸಹಾಯ ಮಾಡಿದರೆ 2 ಬಂಡಿಗಳಿಂದ ದುಪ್ಪಟ್ಟು ಗಳಿಕೆಯಾಗುತ್ತದೆ ಎಂದು ಶಂಕರ ಯೋಚಿಸಿದ. ಒಂದು ಬೆಳಗ್ಗೆ ಶಂಕರ ಕಾಳಿಯನ್ನು ಕರೆದು, ಕಾಳಿ, ಈ ಜಾತ್ರೆಯ ಸಮಯದಲ್ಲಿ ನೀನು ಗಜೇಂದ್ರನ ಜೊತೆಗೆ ಬಂಡಿಯನ್ನು ಎಳೆಯಬೇಕು. ಸೋಮಾರಿತನ ಬಿಟ್ಟು ಕೆಲಸ ಮಾಡು, ಇಲ್ಲದಿದ್ದರೆ ನಮಗೆ ಕಷ್ಟವಾಗುತ್ತದೆ ಎಂದ. ಕಾಳಿಯು ತಲೆ ತಗ್ಗಿಸಿ, ಸರಿ ಒಡತಿಯ, ಆದರೆ ನನಗೆ ಗಜೇಂದ್ರನಂತೆ ಶಕ್ತಿಯಿಲ್ಲ, ನಾನು ಒಂಗೊಂಗಿ ಓಡಲಾರೆ ಎಂದಿತು. ಶಂಕರನಿಗೆ ಕಾಳಿಯ ಮಾತು ಕೇಳಿ ಕೋಪ ಬಂದರೂ ಆತ ತಾಳ್ಮೆಯಿಂದ, ನೀನು ಗಜೇಂದ್ರನಂತೆ ಆಗಬೇಕಿಲ್ಲ, ನಿನ್ನ ಶಕ್ತಿಯಷ್ಟು ಕೆಲಸ ಮಾಡು, ಅದು ಸಾಕು ಎಂದ. ಮರುದಿನ ಶಂಕರ 2 ಬಂಡಿಗಳನ್ನು ಸಿದ್ಧಪಡಿಸಿದ. ಒಂದಕ್ಕೆ ಗಜೇಂದ್ರವನ್ನು, ಇನ್ನೊಂದಕ್ಕೆ ಕಾಳಿಯನ್ನು ಕಟ್ಟಿದ. ಗಜೇಂದ್ರವು ತನ್ನ ಬಂಡಿಯನ್ನು ಸುಲಭವಾಗಿ ಎಳೆಯುತ್ತಾ ದೇವಸ್ಥಾನದ ಕಡೆಗೆ ಹೊರಟಿತು. ಆದರೆ ಕಾಳಿಯ ಬಂಡಿಯು ಒಂದೇ ಒಂದು ಅಡಿಗೆ ಸಾಗದೆ ನಿಂತಿತು. ಕಾಳಿಯು, ಒಡತಿಯ, ಈ ಬಂಡಿ ತುಂಬಾ ಭಾರವಾಗಿದೆ, ನನಗೆ ಎಳೆಯಲು ಆಗುವುದಿಲ್ಲ ಎಂದಿತು. ಶಂಕರ ಕಾಳಿಯನ್ನು ಗದರಿಸಿದ, ನೀನು ಒಂದು ಬಾರಿಯಾದರೂ ಪ್ರಯತ್ನ ಮಾಡು, ಸೋಮಾರಿತನವೇ ನಿನ್ನ ಶತ್ರು. ಆದರೆ ಕಾಳಿಯು ತಲೆಕೆಡಿಸಿಕೊಂಡು, ನಾನು ಇದನ್ನು ಎಳೆಯಲಾರೆ ಎಂದಿತು. ಆ ದಿನ ಕಾಳಿಯ ಬಂಡಿಯನ್ನು ಗಜೇಂದ್ರನಿಗೆ ಕಟ್ಟಿ ಶಂಕರ ಒಂದೇ ಬಂಡಿಯಿಂದ ಜಾತ್ರೆಗೆ ಜನರನ್ನು ಕರೆದೊಯ್ದ. ಆದರೆ ಆತನ ಮನಸ್ಸಿನಲ್ಲಿ ಕಾಳಿಯ ಬಗ್ಗೆ ಚಿಂತೆಯಿತ್ತು. ಇದೇ ರೀತಿ ಮುಂದುವರಿದರೆ ಕಾಳಿಯನ್ನು ಇಟ್ಟುಕೊಳ್ಳುವುದು ಕಷ್ಟವಾಗುತ್ತದೆ ಎಂದು ಆತ ಯೋಚಿಸಿದ. ಕೆಲವು ದಿನಗಳ ನಂತರ ಗ್ರಾಮದಲ್ಲಿ ಒಂದು ದೊಡ್ಡ ಮಳೆ ಬಂತು. ಶಂಕರನ ಹೊಲದಲ್ಲಿ ಒಂದು ದೊಡ್ಡ ಕಲ್ಲು ಇದ್ದು ಅದು ತೆಗೆಯದಿದ್ದರೆ ಉಳುಮೆಗೆ ತೊಂದರೆಯಾಗುತ್ತಿತ್ತು. ಶಂಕರ ಗಜೇಂದ್ರ ಮತ್ತು ಕಾಳಿಯನ್ನು ಕರೆದು, ನೀವಿಬ್ಬರೂ ಒಟ್ಟಾಗಿ ಈ ಕಲ್ಲನ್ನು ಎಳೆಯಿರಿ ಎಂದ. ಗಜೇಂದ್ರವು ತನ್ನ ಶಕ್ತಿಯಿಂದ ಕಲ್ಲನ್ನು ಎಳೆಯಲು ಶುರು ಮಾಡಿದರೆ ಕಾಳಿಯು ಮತ್ತೆ ಸೋಮಾರಿತನ ತೋರಿತು. ಇದು ತುಂಬಾ ಭಾರವಾಗಿದೆ, ಗಜೇಂದ್ರ ಒಬ್ಬನೇ ಮಾಡಲಿ ಎಂದಿತು. ಆಗ ಶಂಕರನಿಗೆ ಒಂದು ಯೋಚನೆ ಬಂತು. ಆತ ಕಾಳಿಯನ್ನು ಒಂದು ಚಿಕ್ಕ ಬಂಡಿಗೆ ಕಟ್ಟಿ ಅದರಲ್ಲಿ ಸ್ವಲ್ಪ ಒಣಗಿದ ಹುಲ್ಲನ್ನಿಟ್ಟು, ಕಾಳಿ, ಈ ಚಿಕ್ಕ ಬಂಡಿಯನ್ನಾದರೂ ಎಳೆ, ಇದು ಗಜೇಂದ್ರನಿಗೆ ಸಹಾಯವಾಗುತ್ತದೆ ಎಂದ. ಕಾಳಿಯು ಸ್ವಲ್ಪ ತೆಕ್ಕಿದರೂ ಚಿಕ್ಕ ಬಂಡಿಯನ್ನು ಎಳೆಯಲು ಒಪ್ಪಿತು. ಆ ದಿನ ಕಾಳಿಯು ತನ್ನ ಚಿಕ್ಕ ಬಂಡಿಯನ್ನು ಎಳೆಯುತ್ತಾ ಗಜೇಂದ್ರನ ಜೊತೆಗೆ ಕೆಲಸ ಮಾಡಿತು. ಶಂಕರನಿಗೆ ಸಂತೋಷವಾಯಿತು. ಕಾಳಿ, ನಿನಗೆ ಶಕ್ತಿಯಿಲ್ಲ ಎಂದುಕೊಂಡಿದ್ದೆ, ಆದರೆ ನೀನು ಪ್ರಯತ್ನ ಮಾಡಿದರೆ ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆ ಎಂದ. ಜಾತ್ರೆಯ ಕೊನೆಯ ದಿನ ಬಂದಿತು. ಶಂಕರ ಕಾಳಿಗೆ ಮತ್ತೊಮ್ಮೆ ಅವಕಾಶ ಕೊಟ್ಟ. ಈ ಬಾರಿ ಕಾಳಿಯು ತನ್ನ ಸೋಮಾರಿತನವನ್ನು ಕಡಿಮೆ ಮಾಡಿ ಗಜೇಂದ್ರನ ಜೊತೆಗೆ ಬಂಡಿಯನ್ನು ಎಳೆಯಿತು. ಜನರು ಕಾಳಿಯ ಪ್ರಯತ್ನವನ್ನು ಕಂಡು ಮೆಚ್ಚಿದರು. ಶಂಕರನಿಗೆ ದುಪ್ಪಟ್ಟು ಗಳಿಕೆಯಾಯಿತು. ಕಾಳಿಯು ತನ್ನ ಕೆಲಸದಿಂದ ಸಂತೋಷವನ್ನು ಅನುಭವಿಸಿತು. ನೀತಿ: ಸೋಮಾರಿತನವು ಯಶಸ್ಸಿನ ದೊಡ್ಡ ಶತ್ರು. ಪ್ರಯತ್ನದಿಂದ ಯಾವುದೇ ಕೆಲಸವನ್ನು ಸಾಧಿಸಬಹುದು. ಚಿಕ್ಕ ಆದರೂ ಸತತವಾದ ಕೆಲಸವು ದೊಡ್ಡ ಫಲಿತಾಂಶವನ್ನು ಕೊಡುತ್ತದೆ.